ನಾನೊಬ್ಬ ಅವರೊಬ್ಬ ಸುದೀಪ್ ಸರ್ ಅಭಿಮಾನಿಯಾಗಿ ತುಂಬ ಖುಷಿ ಪಡ್ತಾ ಇದ್ದೀನಿ. ತುಂಬ ಒಂದು ಪ್ರೌಡ್ ಫೀಲ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಹೇಳೋದು, ಸುದೀಪ್ ಸರ್ ಮುನ್ನೆ ಒಂದು ಮಾತು ಹೇಳಿದರು. ಏನಂತ ಹೇಳಿದರೆ, ನಾನು ಸ್ಟೇಜಲ್ಲಿ ಡೈಲಾಗ್ ಹೊಡೆಯೋನಲ್ಲ, ಎಲ್ಲರ ಜೊತೆ ಒಟ್ಟಿಗೆ ಕೂರಿಸ್ಬಿಟ್ಟು ಎಲ್ಲರ ಒಂದು ಒಗ್ಗಟ್ಟಿನಲ್ಲಿ ನೋಡಬೇಕಂತ ಆಸೆ ಅಂತ. ನಾನೊಬ್ಬ ಸುದೀಪ್ ಅಭಿಮಾನಿಯಾಗಿ ನಾನು ಅದನ್ನು ತುಂಬ ಅದೇ ಥರ ಇರೋಕ್ಕೆ ನಾನು ಇಷ್ಟಪಡೋಣ. ಯಾಕಂದರೆ ಕನ್ನಡ ಸಿನಿಮಾ ಅಂದಾಗ ಇಲ್ಲಿ ಅವ್ರ ಫ್ಯಾನು ಇವ್ರ ಫ್ಯಾನು ಅನ್ನೋದಕ್ಕಿಂತ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಅಂದಾಗ ಆ ಸಿನಿಮಾನ ಎಲ್ಲರೂ ನೋಡಿ ಅಂತ ಹೇಳೋ ಇಷ್ಟಪಡೋನು ನಾನು. ಇದು ಯಾಕೆ ಈ ಮಾತನ್ನು ಹೇಳ್ತೇವೆ, ಇದೇ 2023ಯಲ್ಲಿ ಕಾಟೇರ ಅನ್ನೋ ಒಂದು ಫಿಲಮ್ ರಿಲೀಸ್ ಆಯ್ತು, ಇದೇ ಡಿಸೆಂಬರಲ್ಲಿ. ಅದಕ್ಕೂ ರಿವ್ಯೂ ಒಬ್ಬ ಸುದೀಪ ನನ್ನ ಅಭಿಮಾನಿಯಾಗಿಯೇ ರಿವ್ಯೂ ಕೊಟ್ಟಿದ್ದು ಮಿಲಿಯನ್ ಗಟ್ಟಲೆ ಹೋಯಿತು ವ್ಯೂಸು. ಆದರೆ ಇವತ್ತೇನಾಗ್ಬಿಟ್ಟಿದೆ, ಫ್ಯಾನ್ಸ್ ವಾರ್ ಇರಲೇಬೇಕು, ಅದೊಂದು ಸೆಲೆಬ್ರೇಷನು. ಬಟ್ ಆ ವಾರ್ನ ರಾಯಣ್ಣ ಅಂತ ಒಂದು ಸಿನಿಮಾನೂ ನಾವು ನೋಡಿದ್ದೀವಿ. ಆಮೇಲೆ ಕಿತ್ತೂರು ಚೆನ್ನಮ್ಮ ಅಂತ ಒಬ್ಬ ವೀರ ವನಿತೆಯನ್ನು ನಾವು ನೋಡಿದ್ದೀವಿ. ಅದೆಲ್ಲ ಕನ್ನಡದವರು. ಅದೇ ಥರ ಒಂದು ಸಿನಿಮಾ ಅಂತ ಬಂದಾಗ ಓಲ್ ಆಫ್ ಸಬ್ಜೆಕ್ಟ್ಸ್ ಏನಾಗುತ್ತೆ, ಇವತ್ತೊಂದು ಕ್ರಿಸ್ಮಸ್ ಒಂದು ಕ್ಯಾಸ್ಟ್ಗೆ ಇರ್ಬೋದು, ಬಟ್ ಯಾವುದು ನೋಡದೆ ಯಾಕೆ ರಿಲೀಸ್ ಮಾಡಿರ್ತಾರೆ ಹೇಳಿ? ಇದೊಂದು ಸೆಲೆಬ್ರೇಷನ್ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋದು. ಒಂದು ಫಿಲ್ಮು ಅಂತ ಬಂದಾಗ ನೀವು ನಿಮ್ಮ ಫ್ಯಾನ್ ವಾರ್ ಮಾಡೋಣ, ಎಲ್ಲದರಲ್ಲೂ ಅಲ್ಲ, ಸಿನಿಮಾ ಥರ ನೋಡೋಣ. ಫೈಟಿಂಗ್ ಅನ್ನೋದಕ್ಕಿಂತ ಸ್ಟೋರಿ ನಾನು ಹೇಳ್ತಾ ಇರೋದು. ಒಬ್ಬ ಪೊಲೀಸ್ ಮನಸ್ಸು ಮಾಡಿದರೆ ಓಲ್ ಆಫ್ ಪೊಲೀಸ್ ಫ್ಯಾಮಿಲಿನ ಅವ್ನಿಗೆ ಸೇವ್ ಮಾಡೋಕ್ಕೂ ಬರುತ್ತೆ. ಯಾಕಂದರೆ ಒಬ್ಬ ಕಾಮನ್ ಪರ್ಸನ್ಗೆ ಅವ್ನು ಸೇವ್ ಹೇಗೆ ಮಾಡಬೇಕಂತ ಗೊತ್ತಿರೋನಿಗೆ ಫ್ಯಾಮಿಲಿಗೆ ಏನಾದರೂ ಆಗುತ್ತೆ ಅಂತ ಅಂದಾಗ ಅವ್ನು ಬಂದೇ ಬರ್ತಾನೆ. ಅದಕ್ಕಂತೂ ಮ್ಯಾಕ್ಸ್ ಕಟ್ಟಿಟ್ಟ ಬುತ್ತಿ. ನಿಮ್ಗಂತೂ ನಾನು ಹೇಳೋದು ಒಂದು ಚಾಲೆಂಜ್ ಆಗ್ತೀನಿ, ಅಕಸ್ಮಾತ್ ಮ್ಯಾಕ್ಸ್ ಫಸ್ಟ್ ಹಾಫ್ ಮಾತ್ರ ನೋಡಿ, ಚೆನ್ನಾಗಿಲ್ವಾ ಎದ್ದೋಗಿ 10 ಮಂದಿಗೆ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿದೆಯಾ 2 ಮಂದಿಗೆ ಹೇಳಿ. ಕನ್ನಡದ ಫಿಲ್ಮು ಪಕ್ಕ, ಅಷ್ಟು ನಾನು ತುಂಬ ಧೈರ್ಯದಿಂದ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಬ್ರೋ. ಅದೇ ಆರಕ್ಷಕರ ಅಂತ ಡೈಲಾಗ್ ಹೊಡಿಬೋದು, ಯಾಕಂದ್ರೆ ನಾನು ಡೈಲಾಗ್ ಹೊಡಿಯೋ ರಿವ್ಯೂವರ್ ಅಲ್ಲ ಬ್ರೋ, ರಿಯಾಲಿಟಿ ಹೇಳೋ ರಿವ್ಯೂವರ್ ಬ್ರೋ. ಜೈ ಹಿಂದ್, ಜೈ ಕರ್ನಾಟಕ.